ಅನಿಲ, ನೀ ಹೇಳೋದು ನಂಗೆ ಅರ್ಥ ಆಗ್ತದೆ. ನಾ ಹೇಳದ್ನೇ ನೀ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳಲ್ಲ ಮರಯ್ಯ. ನಾನೇನೀಗ ಯಾರನ್ನೇನು ದೂರದೇನಲ್ಲ, ನನ್ನ ತಲೆ ಒಳಗೆ ಬಂದ ಅನುಮಾನ ನಾನು ಹೇಳ್ತಾ ಇದ್ದೀನಿ. ಅದಕ್ಕೊಂದು ಪರಿಹಾರ ಕೊಡು ಅಷ್ಟೇಯ. ನಾ ಹೇಳೋದ್ರಲ್ಲಿ ತಪ್ಪೇನದೆ? ಆ ಹುಡುಗ ನೀನು ಮೊನ್ನೆ ಸೀತನ ಹತ್ರನೇ ಕೇಳಿದೆ, ಅವ್ರ ಪೈಕಿ ಯಾರಿಗೂ ಗೊತ್ತಿಲ್ಲ, ಯಾರು ಅಲ್ಲ. ನನ್ನ ಪೈಕಿ ಅದ್ರ ಪೈಕಿ ಅನ್ನೋಕೆ ಅವ್ ನಮ್ಮ ಜಾತಿ ಮಗನೇ ಅಲ್ಲ. ಇನ್ನು ನಮ್ಮ ಬಳಗಾಗದು ಹೆಂಗೆ? ಯಾರು ಅಂತನೂ ಗೊತ್ತಿಲ್ಲ. ನೀನು ಹೇಳ್ತೀಯಲ್ಲ, ಈ ಕಡೆಯಿಂದ ಆ ಕಾಲೇಜಿಗೆ ಹೋಗೋದು. ಈಗ ಇವ ಯಾರು ಮರೆ ಅವನ ಹೆಸರು ಭಾಸ್ಕರ್ನ ಮಗಳು ಅದು ನಮ್ಮ ಪಟಾಕಿ ಜೊತೆ ಹೋತಿತ್ತಲ್ಲ, ಅದು ಇಬ್ರಯ್ಯ. ಅವನಿಗೆ ಅಡ್ರೆಸ್ ಕೊಟ್ಟಿದ್ಯಾರ ಹಂಗಾರೆ? ನಮ್ಮ ಕಡೆಯಿಂದ ಹೋಗಾರ ಅವನಿಗೆ ಯಾರೂ ಗೊತ್ತಿಲ್ಲ. ಅವ ನಮ್ಮ ಕಡೆವಲ್ಲ. ನನ್ನ ಅಡ್ರೆಸ್ಸು ಅಷ್ಟು ಕರೆಕ್ಟಾಗಿ ಅವನಿಗೆ ಗೊತ್ತಾಗ್ಬೇಕಾರೆ, ನಮ್ಮನೇಲಿ ಏನೇನು ನಡೀತದೆಯೋ ಅದೆಲ್ಲ ಗೊತ್ತಾಗ್ಬೇಕಾರೆ ಈ ಕಡೆರೇ ಯಾರೋ ಹೇಳಿರ್ಬೇಕು, ಹೌದಾ ಅಲ್ಲ? ಯೋಚನೆ ಮಾಡೋ ನಿಧಾನಕ್ಕೆ. ಹಂಗಾರೆ ಅವನಿಗೆ ಹೇಳಿದ್ಯಾರೋ? ಅವನಿಗೆ ಯಾರು ಪರಿಚಯ ಅದಾರ ಇಲ್ಲಿ? ಪರಿಚಯ ಇದ್ದಿದ್ದೆ ಇವನಯ್ಯ, ಆ ಬೆಳ್ಳಿ. ಇವರಿಬ್ಬರಲ್ಲೇ ಯಾರೋ ಒಬ್ಬರು ಅಡ್ರೆಸ್ ಕೊಟ್ಟಾರೆ, ನಮ್ಮ ಮನೇಲಿ ಏನೇನು ಆತಾದೆ ಅಂತ ಹೇಳ್ಯಾರೆ. ಇದು ನನ್ನ ಅನುಮಾನ ಮಾಡೋದ್ರಲ್ಲಿ ಏನಾರು ತಪ್ಪದೇನು ನೋಡ, ನೀನು ಹೇಳು. ನೀವೇ ನಿಧಾನದಿಂದ ಕೂತು ಜ್ಞಾನ ಮಾಡಿ, ಇದು ಹೌದು ಅನ್ನಿಸ್ತದ ಇಲ್ಲ? ಮಾವ ಅವನಿಲ್ಲ, ಒಂಚೂರು ಸುಮ್ಮನಿರು, ಮಾತಾಡೋಣ. ಇಲ್ಲೇನು ಬೇರೆ ಯಾರು ಏನಿಲ್ಲಲ್ಲ. ಗುಂಡಪ್ಪಣ್ಣ ಹೇಳಿದ್ರಲ್ಲೂ ತಪ್ಪೇನಿಲ್ಲ. ಅವರಿಗೆ ಅನುಮಾನ ಬಂದಿದ್ರಲ್ಲೂ ಒಂದು ಅರ್ಥದೆ. ನಿಧಾನದಿಂದ ಮಾತಾಡೋಣ, ಸುಮ್ಮನಿರು. ಅನಿಲ್ ಸ್ವಲ್ಪ ಹೊತ್ತು ಸುಮ್ಮನೆ ನಿತ್ಕ ಹೇಳ್ತೀನಿ. ಚೋಟ, ಸರಿ ಯೋಚನೆ ಮಾಡಿ ಹೇಳ. ಹಿಂಗೆ ಇಂಥದಕ್ಕೆ ಅಂತ ನೀನು ಬೇಕಂತ ಮಾಡಿಯಾ ಅಂತ ಹಂಗೆ ಹೇಳೋದಲ್ಲ ನಾನು. ಅವನು ಎಂತಕ್ಕಾರು ಅಡ್ರೆಸ್ ಕೇಳಿದ್ನ ಇವ್ರ ಮನೆದು? ಸರಿ ಜ್ಞಾನ ಮಾಡಿ ಹೇಳು. ನಿನ್ನ ಹತ್ರ ಆಗಲಿ, ಬೆಳ್ಳಿ ಹತ್ರ ಆಗಲಿ, ನೋಡು, ಯೋಚನೆ ಮಾಡು. ನೀ ಏನಾರು ಅಡ್ರೆಸ್ ಕೊಟ್ಟಿದ್ದ ಅವನಿಗೆ? ಇಲ್ಲ ಪಾಪಣ್ಣ ಮಾವ, ನೀವು ಹೀಗೆ ಕೇಳ್ತಿದ್ದೀರಲ್ಲ, ನಂಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ನೆನ್ಪು ಮಾಡ್ಕೊಂಡು ಹೇಳೋಕ್ಕೆ ಏನದೆ ಅದರಲ್ಲಿ? ಇವ್ರ ಮನೆ ಅಡ್ರೆಸ್ ಹೇಳಿದ್ರೆ ನನಗೆ ನೆನಪಿರಲ್ಲ. ಅವತ್ತೇ ಬಂದು ಅನಿಲಣ್ಣನ ಹತ್ರ ಹೇಳ್ತಿದ್ದೆ ನಾನು, ಅವನು ಹಿಂಗೆ ಗುಂಡಪ್ಪ ಅವ್ರ ಮನೆ ಅಡ್ರೆಸ್ ಕೇಳ್ತಾ ಇದ್ದಾನೆ ಅಂತ. ಇಷ್ಟು ದಿವಸ ಯಾಕೆ ಸುಮ್ಮನೆ ಇರ್ತಿದ್ದೆ? ಬೆಳ್ಳಿ ಹತ್ರ ಕೇಳಲ್ಲ, ನಂಗೆ ಗೊತ್ತಿದ್ದಂಗೆ ಅದ್ರ ಹತ್ರ ಕೇಳೋ ಚಾನ್ಸಸ್ ಕಡಿಮೆ. ಯಾಕಂದರೆ ಅದು ನಮ್ಮ ಕ್ಲಾಸ್ ಹುಡುಗ್ರ ಹತ್ರ ಯಾರ ಹತ್ರನೂ ಮಾತಾಡ್ತಾ ನಿಂತಿದ್ದು ನಾನು ನೋಡಲ್ಲ. ಅದು ಹೋಗ ಅಡ್ರೆಸ್ ಹೆಂಗೆ ಕೊಡ್ತದೆ ಮತ್ತೆ? ಒಂದು ಪಕ್ಷ ಅದು ಅಡ್ರೆಸ್ ಕೊಟ್ಟಿದ್ರು ಅನಿಲಣ್ಣಗೆ ಹೇಳ್ತಿತ್ತೇನೋ, ಎಂತಕ್ಕೂ ಪಟಾಕಿ ಮನೆ ಅಡ್ರೆಸ್ ಕೇಳ್ತಾ ಇದ್ದಾರೆ ಅಂತ. ನಂಗೆ ಇಷ್ಟು ಗೊತ್ತು, ಬೆಳ್ಳಿ ಕೊಟ್ಟದ ಇಲ್ಲ ಅನ್ನೋದ್ರ ಬಗ್ಗೆ. ಇನ್ನು ಅದು ಕೊಟ್ಟಿರ್ಬೋದು, ನಂಗೆ ಗೊತ್ತಿಲ್ಲ. ಅಲ್ಲಿ ಬೇಕಾದ್ರೆ ಕೇಳಿ. ಇನ್ನು ಎಲ್ಲೇ ಅಡ್ರೆಸ್ ಸಿಗ್ತದೆ ಅಂದರೆ, ಇನ್ನು ಪಟಾಕಿ ಓದಿದ ಸ್ಕೂಲಲ್ಲಿ ಯಾರಾದರೂ ಟೀಚರ್ ಇದ್ದರೆ ಅವ್ರ ಹತ್ರ ಏನಾರು ಅಡ್ರೆಸ್ ತೊಗೊಂಡಿರ್ಬೋದೇನೋ. ಮತ್ತು ನಂಗೆ ಗೊತ್ತಿಲ್ಲ ನೋಡಿ, ನಾನಂತೂ ಕೊಡಲ. ನನ್ನ ಮೇಲೆ ಅನುಮಾನ ಮಾಡೋದೇ ಬೇಡ ಗುಂಡಪ್ಪ ಮಾವ. ಅವ ಈ ಥರ ಏನೋ ಇದು ಮಾಡ್ತಾ ಇದ್ದಾನೆ, ನಿಮ್ಮನೆ ಅಡ್ರೆಸ್ಸಿಗೆ ಏನೋ ಬರಿತಾ ಇದ್ದಾನೆ, ಅವೆಲ್ಲ ಎಂಥದೂ ಗೊತ್ತಿಲ್ಲ ನನಗೆ. ಮತ್ತು ಈಗ ಹೆಂಗೆ ಹೇಳ್ತಿದ್ದೀಯಾ? ಏನೂ ಗೊತ್ತಿಲ್ಲದೆ ನಿಮ್ಮನೆ ಅಡ್ರೆಸ್ಸಿಗೆ ಎಂಥದೋ ಬರಿತಾ ಇದ್ದಾನೆ ಅಂತ ಹೆಂಗೆ ಹೇಳ್ತಿದ್ದೀಯಾ? ಗುಂಡಪ್ಪ ಅವ್ರ ಮನೆ ಅಡ್ರೆಸ್ಸಿಗೆ ಬಂದದೆ ಅಂತ ನಿಂಗೆ ಹೆಂಗೆ ಗೊತ್ತಾ? ಎಂತ ಪಾಪಣ್ಣ ಮಾವ, ಸಣ್ಣ ಮಕ್ಕಳು LKG UKG ಹೋಗೋವನಿದ್ರು ಅವಕ್ಕೂ ಗೊತ್ತಾಗ್ತದಿಲ್ಲಿ ಏನು ಮಾತುಕತೆ ಆತಾದೆ ಅಂತ. ಅಷ್ಟು ನೀಟಾಗಿ ಮಾತಾಡ್ತಿದ್ದೀರಿ ನೀವು. ಗುಂಡಪ್ಪ ಮಾವ ಕೇಳ್ತಾ ಇದ್ದಾರೆ ನಮ್ಮನೆ ಅಡ್ರೆಸ್ ಅವನಿಗೆ ಕೊಟ್ಟಿದ್ಯಾರೋ ಅಂತ. ಅನಿಲಣ್ಣ ಬಂದು ಅವ್ನು ಹ್ಯಾಂಡ್ ರೈಟಿಂಗ್ ಬಂದು ಕೊಡು, ಎಂತಕ್ಕೋ ಬೇಕು ಅರ್ಜೆಂಟು ಅಂತಾರೆ. ಇಷ್ಟು ಎಲ್ಲ ಗೊತ್ತಾದ ಮೇಲೂ ಅರ್ಥ ಆಗದೆ ಇರೋಷ್ಟು ದಡ್ಡನ ನಾನು? ಅಡ್ರೆಸ್ಸು ಹ್ಯಾಂಡ್ ರೈಟಿಂಗು ಎರಡೂ ಕೇಳಿದ್ಮೇಲೆ ಏನೋ ಬರಿತಾ ಇದ್ದಾರೆ ಅಂತಲೇ ಲೆಕ್ಕ ತಾನೆ. ಅದಕ್ಕೆ ಹೇಳಿದೆ ನಾನು. ಅನಿಲಣ್ಣು ಏನು ಮೊನ್ನೆ ನನ್ನ ಹತ್ರ ಏನೂ ಹೇಳಿರಲ್ಲ ಎಂತಕ್ಕೆ ಅಂತ. ಈಗಿಲ್ಲಿ ನೀವು ಮಾತಾಡ್ದಾಗಲೇ ಗೊತ್ತಾಗಿದ್ದು ನನಗೆ. ನಿನ್ನವ ಬುದ್ಧಿವಂತಿಕೆ ಮಾತೆಲ್ಲ ಬೇಡ ನನ್ನ ಹತ್ರ. ಅಪ್ಪನ ಎಡಕಿಟ್ಟು ಬಾಲಕ್ ಬತ್ತೀಯ ಅಂತ ಕಾಣ್ತದೆ. ಏನೋ ಈಗೀಗ ಸ್ವಲ್ಪ ಇದ್ರಲ್ಲಿ ಮಾತಾಡೋದು ನೋಡ, ಹಂಗಾರೆ ಮನಸ್ಸೇ ಅಡ್ಡಿಲ್ಲ, ಬದಲಾತಾ ಇದ್ದಾರೆ ಅಂತ ಮಾಡಿದ್ದೆ. ಈಗ ಅಪ್ಪ ಮಗ ಇಬ್ಬರು ಸೇರ್ಕೊಂಡಿರಿ ಅಂತ ಕಾಣ್ತದಲ್ಲ.
ಅಷ್ಟು ಮಚ್ಚರ ನಿಂಗೆ ಇಲ್ಲದೆ ಇದ್ರೆ ಇನ್ನೂ ಓದ್ತಾ ಬರಿತಾ ಇದ್ದ ಹುಡುಗ ಬೇಕಾದ್ದೇನಾರು ಮಾಡ್ಬೋದು. ನಾವೊಂದು ಮಿಷಿನ್ ತಂದು ಇಟ್ಕೊಂಡು ಅಂತ ಹೇಳಿ ಅದನ್ನೇ ತಂದು ಇಟ್ಕೊಂಡು ನಮಗೆ ಕಾಂಪಿಟೇಷನ್ ಕೊಡೋಕೆ ನೋಡ್ತಿದ್ದ ನೀನು. ಅದರಲ್ಲೇ ಗೊತ್ತಾಗ್ತದೆ ನಿನ್ನ ಇದೇನು ಅಂತ. ಅನಿಲ ದಡ್ಡನಂಗೆ ಅವನ ನಂಬಿಕೆ ಬೇಡ ನೋಡಿ, ಹೇಳಿನಿ. ಇದ್ರ ಮಾತಾಡೋಷ್ಟ ಇದಿಲ್ಲ ಅವ. ಅದು ಯಾರು ರಕ್ತ ಬೇಕಾತಲ್ಲ. ಗುಂಡಪ್ಪ ಮಾವ, ಸುಮ್ಮನೆ ಈ ಥರ ಮಾತಾಡಬೇಡಿ ನೀವು. ಅಪ್ಪ ಏನು ಮಾಡ್ಯಾರೋ ಗೊತ್ತಿಲ್ಲ, ನಾನಂತೂ ಏನೂ ಮಾಡಲ್ಲ. ನಿಮ್ಮ ಅಡ್ರೆಸ್ಸು ಕೊಟ್ಟು ಯಾರು ಗೊತ್ತಿಲ್ಲದರಿ ಕೊಟ್ಟು ಅವ್ರೇನಾದ್ರು ತೊಂದರೆ ಕೊಟ್ಟರು ನೋಡ್ಕೊಂಡು ಸುಮ್ಮನಿರೋ ಮಗನೇ ಅಲ್ಲ ನಾನು. ನಿಮಗೆ ಒಳ್ಳೆ ತಂದಲ್ಲಿ ಅರ್ಥ ಮಾಡ್ಕೊಳಕ್ಕೆ ಆಗದಿದ್ರೂ ಚಿಂತೆ ಇಲ್ಲ, ಕೆಟ್ಟದಾಗ ಅರ್ಥ ಮಾಡ್ಕೊಂಡು ಆ ಅಪ್ಪನ ಮಗ ಹಾಗೆ ಹೀಗೆ ಅಂತೇಳೆಲ್ಲ ದಯವಿಟ್ಟು ಹೇಳಬೇಡಿ. ಮಿಷನ್ ತಂದಿದ್ದು ಅಂತೀರಿ, ನಾನೇನು ಅಪ್ಪಗೆ ಹೇಳೇ ಇಲ್ಲ ಮಿಷನ್ ತನ್ನಿ ಅಂತ. ಅವರೇ ತಂದಿದ್ದು, ಹೋಗಿ ಕೂತ್ಕ ಅಂತ ಹೇಳಿದ್ದು ಅವರಯ್ಯ. ಹೋಗ್ಬೇಕಾದ್ರೆ ಕೇಳಿ. ನೀವು ನಮ್ಮ ಅಪ್ಪನ ಹತ್ರ ಚೆನ್ನಾಗೇ ಮಾತಾಡ್ಕೊಂಡಿದ್ದೀರಲ್ಲ, ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತೀರಿ, ಈಗ ನಂಗೆ ಮಾತ್ರ ಹಿಂಗೆ ಹೇಳ್ತಿದ್ದೀರಿ ಅಲ್ಲ. ಚೋಟೋ, ದೊಡ್ಡರೇನೋ ಮಾತಾಡ್ತಿದ್ದಾರೆ, ಸುಮ್ಮನಿರು. ಅವ್ರು ಟೆನ್ಷನಲ್ಲಿ ಅವ್ರು ಅದಾರೆ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ. ನಾನಿಲ್ಲಿ ಇದ್ದೀನಲ್ಲ, ಮಾತಾಡ್ತೀನಿ, ಸುಮ್ಮನಿರು. ನೀವೆಂತ ಮಾತಾಡ್ತಿದ್ದೀರಿ ಅನಿಲಣ್ಣ? ಅವ್ರು ಹೇಳಿದ್ದು ಕೇಳಿಸ್ಕೊಂಡು ಸುಮ್ಮನಿದ್ದೀರಿ. ನಾನು ಸುದ್ದಿ ಇಷ್ಟೆಲ್ಲ ಮಾತಾಡೋಷ್ಟೊತ್ತಿಗೆ ನಾನು ಹೆಂಗೆ ಸುಮ್ಮನಿರಲಿ? ನೀವು ಹೇಳ್ತೀರಿ ಅಂದರೆ ನೀವು ಏನೂ ಹೇಳಲ್ಲ. ನಂದು ಏನು ತಪ್ಪದೆ ನೋಡೋಣ ಇದರಲ್ಲಿ ಹೇಳಿ. ನೀವೇ ಬಂದು ಕೇಳಿದ್ದು ಈ ಹುಡುಗ ಗೊತ್ತಾನು ಅಂತ. ಗೊತ್ತಿದ್ದು ಗೊತ್ತದೆ ಅಂದೆ. ಹ್ಯಾಂಡ್ ರೈಟಿಂಗ್ ತಗೋಬಾ ಅಂತ ಹೇಳಿದ್ದು ನೀವಯ್ಯ. ನೀವು ಹೇಳಿದ್ರಲ್ಲ ಅಂತ ನಾನು ಅಲ್ಲಿ ಹೆಂಗೆಂಗೋ ಮಾಡಿ ಕಷ್ಟಪಟ್ಟು ತಂದೆ. ಇಲ್ಲಿ ನೋಡಿದ್ರೆ ಹಿಂಗೆ. ನಾನು ಯಾಕೆ ಇವ್ರ ಅಡ್ರೆಸ್ ಅವನಿಗೆ ಕೊಡಲಿ? ಗುಂಡಪ್ಪ ಮಾವ, ಪಾಪಣ್ಣಣ್ಣ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಅವನಿಗೆ ಏನೂ ಗೊತ್ತಿರಲ್ಲ. ನಾನೇ ಹೋಗಿ ಹ್ಯಾಂಡ್ ರೈಟಿಂಗ್ ತೊಗೊಂಬ ಅಂತ ಹೇಳಿದ್ದು. ಈಗ ನೀವು ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವನಿಗೆ ಗೊತ್ತಾಗಿದೆ. ಅಪ್ಪೇನೋ ಮಾಡ್ಯಾರೆ ಅಂತ ಹೇಳಿ ಮಗನೂ ಹಾಗೆ ಮಾಡ್ತಾನೆ ಅಂತೇಳಿ ಅದು ಯಾಕೆ ಅಂದ್ಕೋತೀರಿ ನೀವು? ಅವ ಅವತ್ತೇ ಹೇಳಿದ್ದ, ಮಿಷನ್ ತರೋದು ಬೇಡ ಅಂತ ನಾನು ಹೇಳಿದ್ರೆ ಅಪ್ಪನೇ ತಂದಿದ್ದು ಅಂತ. ಇವು ಏನು ಮಾಡ್ತಾನೆ? ಅದಕ್ಕೆ ಹೋಗಿ ಕೂತ್ಕ ಅಂತ ಹೇಳ್ದ, ಕೂತ್ಕೊಂಡೇ ಇರೋಕ್ಕಾಗ್ತದ? ಅಷ್ಟು ಅಪ್ಪನ ಮಾತು ಧಿಕ್ಕರ್ಸಕ್ಕಾಗ್ತದ ಹೇಳಿ? ಯಾವುದೋ ವಿಷಯ ತೊಗೊಂಡೋಗಿ ಎಲ್ಲಿಗೋ ಇದು ಮಾಡ್ತಿದ್ದೀರಿ ನೀವು. ಆತಲ್ಲ, ಅದನ್ನು ಇಲ್ಲಿಗೆ ಬಿಡಿ. ಈಗ ಸುಮ್ಮನೆ ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಿದ್ರೆ ಸೈ. ಈಗ ಹ್ಯಾಂಡ್ ರೈಟಿಂಗ್ ಎಲ್ಲ ನೋಡು, ಅದೇ ಹುಡುಗ ಹೌದು ಅಂತ ಒಂದು ಖಾತ್ರಿ ಆಗಿದೆ. ಇನ್ನು ಹೋಗಿ ಕೇಳದೆ, ಹಾಗೆ ಹೋಗಿ ಕೇಳದ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೇಳದ, ಅದನ್ನೆಲ್ಲ ನಾವು ತೀರ್ಮಾನ ಮಾಡ್ಬೇಕಾಗಿದೆ ಈಗ. ಪಾಪನ್ ತಡಿ ಅಂಕ, ತಡಿ. ಇದಿಷ್ಟೆಲ್ಲ ಗಡಿಬಿಡಿ ಮಾಡ ಇದಲ್ಲ ಮರಯ್ಯ. ನಿಧಾನದಿಂದ ಮಾತಾಡೋನ್ ತಡಿ. ಚೋಟೋ, ಒಂದು ಕೆಲಸ ಮಾಡು. ಮನೆ ಬದಿ ಅಂತಾರೆ ಕೆಲಸ ಅದೇನು, ನೀವು ಮನೆ ಕಡೆ ಹೋಗೋ. ನಮಗೆಲ್ಲ ಮಾತಾಡೋದು ಸುಮಾರದೆ, ಮಾತಾಡಿ ಮುಗಿಸ್ಕೊಂಡು ಸಾಯಂಕಾಲ ಸುರಿಗೆ ಮನೆಗೆ ಬರ್ತೀನಿ. ಹೋಗಿ, ನೀ ಮನೆಗೆ ಹೋಗು. ಹೋಗದ ಅನಿಲಣ್ಣ? ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ನಾ ಹೇಳಿದ ಕಿವಿ ಕೇಳಲ್ಲ ನನಗೆ. ಮತ್ತೆ ಹೋಗದ ಅನಿಲಣ್ಣ ಅಂತ ಕೇಳ್ತಿಲ್ಲ. ಯಾಕೆ ಅವನಿಂದ ಅನಿಲಣ್ಣೇ ಹೇಳ್ಬೇಕಾ? ನಾವ್ಯಾರು ಹೇಳಿದ್ರೆ ಆಗಲ್ಲ. ಚೋಟು, ನೀವು ಹೋಗು, ಆಮೇಲೆ ಹೋಗ್ಲಾರ ಸಿಗ್ತೀನಿ. ಈಗ ಹೋಗಿ ಮನೆಗೆ ಹೋಗು, ಓದ್ಕ ಹೋಗು. ನಾ ಹೋಗ್ತೀನಿ. ಇನ್ನು ಮಾತ್ರ ನಾನು ಎಂಥದಕ್ಕೂ ಕರಿಬೇಡಿ ಅನಿಲಣ್ಣ. ನಾ ಏನು ಹೆಲ್ಪ್ ಮಾಡವಲ್ಲ. ಅಲ್ಲ ಪಾಪಣ್ಣ, ನಿನ್ನ ತಲೆ ಬುಳ್ಳೆ ಒಳಗೆ ಅಂತ ಅದೇ ಮಾರಯ್ಯ. ಆ ಹುಡುಗ ಇಲ್ಲೇ ನಿಂತಾನೆ, ಮುಂದೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡೋಣ ಅಂತೀಯ. ಎಲ್ಲ ಅವನಿದ್ರೇ ಹೇಳಕ್ಕೆ ಹೊಲ್ಟೀಯ. ಗುಂಡಪ್ಪ ಮಾವ, ನೀವು ಯಾರನ್ನಾರು ಒಂದು ಸತಿ ನಂಬಿಬಿಟ್ರೆ ಅವ್ರು ಎಂತ ಮಾಡಿದ್ರೂ ನಂಬ್ತೀರಿ. ಯಾರೊಬ್ಬರು ಅಲ್ಲ ಅಂದರೆ ಅವ್ರು ಏನು ಮಾಡಿದ್ರೂ ತಪ್ಪಯ್ಯ. ಆ ಶೇಖರಣ್ಣನ ನಂಬ್ತೀರಿ, ಅವ್ರ ಜೊತೆ ಹೋಗ್ತೀರಿ. ಈ ಹುಡುಗನ್ನ ಪಾಪ ಇದು ಮಾಡ್ತೀರಿ, ಅಪ್ಪನಂಗೆ ಮಗ ಅಂತೀರಿ. ಎಂಥದ ಮರ ಅದು ಬೇರೆ ಯಾವ್ದು ಎಂಥದೇ ಆಗಿರಲಿ, ಅವ ಅಪ್ಪನಂಗಿದ್ದು ಮಗ ಅಲ್ಲ ಒಂದಾತ. ಈ ವಿಚಾರದಲ್ಲಿ ಅವನಿಗೆ ಏನೂ ಗೊತ್ತಿಲ್ಲೂ ಇಲ್ಲ. ನಾ ಹೇಳಿದ್ಮೇಲೆ ಅವನಿಗೆ ಗೊತ್ತಾಗಿದ್ದು ಹಿಂಗೆ ಅಂತ. ಅದು ನಾ ಹೇಳಿದ್ಮೇಲೆಲ್ಲ ನೀವಿಬ್ರಲ್ಲಿ ಮಾತಾಡ್ಕೊಂಡ ಮೇಲೆ ಗೊತ್ತಾಗಿದ್ದು. ಸುಮ್ಮನೆ ಆ ಹುಡುಗನ ಮೇಲೆ ಯಾಕೆ ಇದು ಮಾಡಬೇಕು? ಈಗ ಹೇಳಿದ್ರಲ್ಲ, ನಾವು ಇಲ್ದಿದ್ದಾಗ ಮಾತಾಡೋಣ ಅಂತ ಸಲೀಸಾಗಿ. ನಾಳೆ ಏನಾರು ನಾವು ಅವ ಹುಡುಗನ್ನ ಹಿಡಿಬೇಕು ಅಂದರೆ ಇವನ್ ಸಹಾಯ ಬೇಕೇ ಬೇಕು, ಗೊತ್ತಾ? ಎಲ್ಲಿ ಹೋಗೋದ? ಹಂಗಾರ ಆ ಹುಡುಗ ನಮ್ಮನೆ ಅಡ್ರೆಸ್ ಸಿಕ್ಕಿದ್ದು ಹೆಂಗ? ನಮ್ಮನೇಲಿ ಎಂತೆಂತ ಆತ ಅದೇ ಅಂತ ಅಷ್ಟು ಈತೆಲ್ಲ ಗೊತ್ತಾಗದು ಹೆಂಗದ? ಅದು ಏನಾರು ಮಾಡಿರ್ಬೋದು ಗುಂಡಪ್ಪ ಮಾವ. ಈಗೊಂದು ಅಡ್ರೆಸ್ ಹುಡ್ಕಿಳೋದೇನು ಭಾಳ ದೊಡ್ಡ ಕೆಲಸ ಏನಲ್ಲ. ಎಲ್ಲೋ ಯಾವುದೋ ಆಫೀಸಲ್ಲ, ಎಲ್ಲೋ ಸ್ಕೂಲಲ್ಲೇ ಹೋಗಿ ತಗೊಂಡಾನೆ ಏನ.
ಆಗಲಿ, ಅದಂತೂ ಹಂಗಾಗಲಿ. ನಮ್ಮನೇಲಿ ಏನು ಆತ ಅದೇ ಅಂತ ಅವನಿಗೆ ಗೊತ್ತಾಗದು ಹೆಂಗೆ? ಅಲ್ಲ, ನನಗೂ ಅದು ಸ್ವಲ್ಪ ಡೌಟ್ ಅದೇ, ಆದರೆ ಇವನೇ ಹೇಳನೆ ಅಂತ ಹೆಂಗೆ ಹೇಳಕತ್ತದೆ? ಈಗೆಲ್ಲ ಅಡ್ರೆಸ್ ಹುಡ್ಕಿಣೋದು ಒಂದು ದೊಡ್ಡ ವಿಚಾರನಾ? ಇಷ್ಟೆಲ್ಲ ಮಾಡೋರಿಗೆ ಅದನ್ನು ಮಾಡ್ಕೊಳಕ್ಕೆ ಗೊತ್ತಾಗಲ್ಲ ಅಂತ ಮಾಡಿರಾ? ಅಲ್ಲ ಕಣ ಅನಿಲ, ಆ ಹುಡುಗ ಸ್ವತಃ ಅವನೇ ಬರ್ದಾನೆ ಅಂತ ನಂಗೆ ಅನ್ಸಲ್ಲ ನೋಡು. ಯಾರು ಹೇಳು ಅವನ ಕೈಲಿ ಬರ್ಸಿದ್ದಿದ್ರೆ? ಅದು ಯಾರು ಯಾರು ಅಂತ ಒಂದು ಬೇಕಾತಲ್ಲ. ಹಂಗೆ ನಿಂತ ಮೆಟ್ಲಲ್ಲಿ ಅವೆಲ್ಲ ಸಿಗ್ತಾವ ಗುಂಡಪ್ಪ ಮಾವ. ಈಗ ಹೆಂಗೋ ಅವನೇ ಅಂತ ಕನ್ಫರ್ಮ್ ಆಗಿದೆ. ಈ ಲೆಟ್ರನ್ನು ಅವನ ಹ್ಯಾಂಡ್ ರೈಟಿಂಗನ್ನು ಎಲ್ಲದನ್ನು ತೊಗೊಂಡು ಹೋಗಿ ಕೇಳಿದ್ರೆ ಅವ್ನು ಸಿಕ್ಕ ಹಾಕಿಂಡೇ ಹಾಕಿದ್ದಾನೆ. ಈಗ ನೋಡು, ನೀ ಸರಿ ಬಾಯಿ ಬಿಡದೆ ಇದ್ರು ಪೊಲೀಸ್ನವ್ರಿಗೆ ಹೇಳ್ತೀವಿ ಅಂತ ಹೇಳಿದ್ರೆ ಅವ್ನು ಹೆಂಗಿದ್ರು ಬಾಯಿ ಬಿಡ್ತಾನೆ. ಅಷ್ಟು ಕೆಲಸ ಮಾಡ್ಬೇಕೀಗ. ಹಂಗಾರೆ ಒಂದು ಕೆಲಸ ಮಾಡೋಣ, ನಾಳೆ ಸೋಮವಾರ ಹೆಂಗಿದ್ರು ಬುತ್ತನ ಕಾಲೇಜಿಗೆ ನಾಳೆನೇ ಹೋಗೇ ಬಿಡೋಣ. ಮತ್ತು ಭಾಳ ಮುಂದೂಡೋದು ಬೇಡ ಇವನ್ನ. ಏನಂತೀರಿ ಗುಂಡಪ್ಪಣ್ಣ? ಹ್ಞೂ ಮರಯ್ಯ, ಹ್ಞೂ ಹಾಗೆ ಮಾಡೋಣ. ಹೋಗೋಣ, ಆ ಹುಡುಗನ ಹತ್ರ ಮಾತಾಡೋಣ. ಆದರೆ ನಿಮ್ಮಿಬ್ಬರಿಗೆ ನಾನು ಈಗಲೇ ಹೇಳಿರ್ತೀನಿ, ಇದ್ರ ಸಿಟ್ಟು ಜಾಸ್ತಿ. ಆ ಹುಡುಗೇನಾದ್ರು ಹೊಡೆಯೋದು ಬಡಿಯೋದು ಮಾಡಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ಇಲ್ಲಪ್ಪ, ನಮಗೇನಷ್ಟು ಗೊತ್ತಾಗಲ್ಲಣ್ಣ.